स्वागत है आपका बी न्यूज नेशन में। मैं हूं आबिद हुसैन शेख। हड़ताल पर उतरने वाले ट्रांसपोर्ट कर्मचारियों को सरकार ने दिया झटका। इसमा लागू लेकिन प्रदर्शन जारी रहेगा। कर्नाटक की 4 ट्रांसपोर्ट निगमों के कर्मचारियों ने 5 अगस्त से गैर मुद्दत हड़ताल पर जाने का ऐलान किया है अपनी मांगों को लेकर, लेकिन सरकार ने इसमा कानून एसेंशियल सर्विस मेंटेनेंस एक्ट लागू कर दिया है और कर्मचारियों को प्रदर्शन न करने की चेतावनी दी है। इससे उन्हें बड़ा झटका लगा है। इनकी मांगे हैं 8वें वेतन आयोग को बिना देरी किए लागू करने, 38 महीनों की बाकी सैलरी दिए जाने और विशेष भत्ता देने के अलावा 30 साल से नहीं हुए यूनियन चुनाव तुरंत करवाए जाने, 2020 और 21 के हड़ताल से जुड़े तमाम केस रद्द करने। सरकार की सख्ती के बावजूद कर्मचारी जिद पर हैं कि वो शांतिपूर्ण तरीके से अपना संघर्ष जारी रखेंगे। अब देखना ये है कि इसमा लागू होने के बाद आंदोलन पर क्या असर पड़ेगा। क्या यात्रियों को होगी इसके बावजूद भी परेशानी। ದಯವಿಟ್ಟು 38 ತಿಂಗಳ ವೇತನ ಹಿಂಬಾಕಿಯನ್ನು ಕೊಡಬೇಕು. ಅದು ನಿವೃತ್ತಿ ನೌಕರರಿಗೆ ಮೊದಲ ಆದ್ಯತೆಯಲ್ಲಿ ನೀವು ನೀಡಬೇಕು. ಮತ್ತು ಮೂರನೇದು 30 ವರ್ಷಗಳಿಂದ ಕಾರ್ಮಿಕ ಸಂಘಟನೆಗಳ ಚುನಾವಣೆ ನಡೆಯದೆ ಎಲ್ಲರನ್ನೂ ಬನ್ನಿ ನೀವು ಮಾತಾಡಿ ಏಕಪಕ್ಷವಾಗಿ ಸರ್ಕಾರವೇ ಏನೋ ಒಂದು ಘೋಷಣೆ ಮಾಡ್ಕೊಂಡು ಹೋಗ್ತಾ ಇರೋದು. ಕಳೆದ 1996ರಿಂದ ಇಲ್ಲಿವರೆಗೂ ಏಕಪಕ್ಷ ನಿರ್ಧಾರಗಳು ಬಂದಿರುವುದರ ಕಾರಣದಿಂದಲೇ ಸಾರಿಗೆ ನೌಕರಿಗೆ ಇಷ್ಟೊಂದು ಸಂಕಷ್ಟಗಳು ಮತ್ತು ವೇತನದಲ್ಲಿ ತಾರತಮ್ಯಗಳು ಉಂಟಾಗ ಕಾರಣ ಇರೋದ್ರಿಂದ ಈ ಕೂಡಲೇ ನಮಗೆ ಸಾರಿಗೆ ಸಂಸ್ಥೆಯಲ್ಲಿ ಕಾರ್ಮಿಕ ಸಂಘಟನೆಗಳನ್ನ ಚುನಾವಣೆ ನಡೆಸಬೇಕು. ಮತ್ತು 2020 ಮತ್ತು 21ರ ಸಾಲಿನಲ್ಲಿ ಮುಷ್ಕರ ಆಗಿತ್ತು. ಆ ಸಮಯದಲ್ಲಿ ಸಾರಿಗೆ ನೌಕರರು ಮತ್ತು ಕುಟುಂಬ ಸದಸ್ಯರ ಮೇಲೆ ಹಾಕಿರುವ ಪೊಲೀಸ್ ಕೇಸುಗಳನ್ನ ಹಿಂಪಡಿಬೇಕು ಮತ್ತು ಶಿಕ್ಷಾದೇಶಗಳನ್ನ ರದ್ದುಪಡಿಸಬೇಕು. ಸರ್ಕಾರ ಪ್ರಣಾಳಿಕೆಯಲ್ಲಿ ಸಾರಿಗೆ ನೌಕರರಿಗೆ ಸರ್ಕಾರದ ನೌಕರರಿಗೆ ಕೊಡುವಂತ ಸಂಬಳ ಸಾರಿಗೆಗಳನ್ನ ಈಡೇರಿಸ್ತೀವಿ, ಜಾರಿಗೆ ತರ್ತೀವಿ ಅಂತ ಪ್ರಣಾಳಿಕೆಯನ್ನು ಹೇಳಿದ್ದಾರೆ. ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ಇಲ್ಲೇ, ಅವರ ಈ ಪ್ರಣಾಳಿಕೆ ಬಗ್ಗೆ ಸಾಕಷ್ಟು ಎಕ್ಸಸೈಸ್ ಮಾಡಿ ಇದು ಜಸ್ಟಿಫೈಡ್ ಡಿಮಾಂಡ್ ಇರುವುದು, ಅದನ್ನ ತರಬೇಕು ಅಂತ ಪ್ರಣಾಳಿಕೆಯಲ್ಲಿ ಸೇರಿಸಿರುವಂತ ನಮ್ಮ ನಾಯಕ ಶಿಖಾಮಣಿಗಳು ಅವ್ರ ಬಂದು ಅದ್ರ ಬಗ್ಗೆ ಮಾತಾಡ್ತಾರೆ. ನಾನು ಹೇಳಿದೆ ಅಂದ್ರೆ ಯಾವ ಪ್ರಣಾಳಿಕೆಯಲ್ಲಿ ಚುನಾವಣೆ ಪೂರ್ವವಾಗಿ ಜನರಿಗೆ ಆಶ್ವಾಸನೆ ನಮ್ಗೆ ಅಧಿಕಾರಕ್ಕೆ ತಂದ್ರೆ ಈ ಪ್ರಣಾಳಿಕೆಯಲ್ಲಿ ಇರೋದನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು, ಅದನ್ನ ಇಲ್ಲಿವರೆಗೂ ಜಾರಿ ಮಾಡಿ। और खबरों के लिए देखते रहिए बी न्यूज नेशन।